ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಸಂಘದ ಸದಸ್ಯರ ಮಕ್ಕಳಿಂದ ರಾಜಸ್ಥಾನಿ ನೃತ್ಯವನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಸಮನ್ವಿ ದೀಪಕ್, ದೇವಿಕಾ ಪ್ರಣತಿ, ಸುಪ್ರೀತ್ ಸುಜಯ್ ಹಾಗೂ ಕೃತಿ ಸುಜಯ್. ಹಾಗೂ ಸುಕೃತಿ ಸುಜಯ್ ಇವರಿಗೆ ಧನ್ಯವಾದಗಳು. ನಮ್ಮ ಸಂಘದ ವತಿಯಿಂದ ಕಿರುಕಾಣಿಕೆ.
ಸುಶಿಕ್ಷಿತ ಜೀವಿಗಳು ಬೇಕಾಗಿದೆ. ಅದನ್ನು ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಎಂದು ಕನ್ನಡ ಗೀತೆಯ ಮೂಲಕ ಹಾರೈಸಲು ಬರುತ್ತಿದ್ದಾರೆ ಶ್ರೀಮತಿ ಸುಜಾತ ನಾರಾಯಣ ಸ್ವಾಮಿ, ಶೋಭಾ ಮಲ್ಲಿಕಾರ್ಜುನ್, ಸುಮಾ ರವಿ, ವಿಜಯಲಕ್ಷ್ಮಿ, ಗೌರಿ BN ಹಾಗೂ ಗಾಯತ್ರಿ ಸದಾಶಿವ್. ಧನ್ಯವಾದಗಳು. ನೀವು ಹಾರೈಸಿದ ಹಾಗೆ ನಮ್ಮ ಭಾರತದ ಮಕ್ಕಳೆಲ್ಲ ಉತ್ತಮ ಪ್ರಜೆಗಳಾಗಲಿ ಎಂದು ಹಾರೈಸೋಣ. ಶ್ರೀಮತಿ ಲಕ್ಷ್ಮೀ ಮೂರ್ತಿಯವರು ಊರ ಹಾಡು, ಊರ ಹಬ್ಬ, ಎಲ್ಲೆಲ್ಲಿ ನೋಡಿದರೂ ಶ್ರೀಕೃಷ್ಣನೇ ಕಾಣುತ್ತಿದ್ದನು ಈ ನೀರೆಯರಿಗೆ. ನಮ್ಮ ಬೆನ್ನೆಲುಬು. ಈ ವಿಷಯ ಎಲ್ರಿಗೂ ತಿಳಿದಿರೋ ಸತ್ಯ. ಪಟ್ಟಣದಲ್ಲಿರೋ ಹಳ್ಳಿಯ ಜನರು, ಪಟ್ಟಣದಲ್ಲಿರುವಂಥ ಅನೇಕ ಹಳ್ಳಿಯ ಜನರು, ಯುವಕರು ಪಟ್ಟಣದ ಅನೇಕ ಆಕರ್ಷಣೆಗಳಿಗೆ ಬಲಿಯಾಗಿ ತಮ್ಮ ಆರಂಭ ಅಂದರೆ ಗೊತ್ತಲ್ಲ, ಕೃಷಿ ಕಾರ್ಯ ಇಂಥವನ್ನೆಲ್ಲ ಬಿಟ್ಟು ಜಮೀನುಗಳನ್ನು ಹಾಳುಗೆಡುತ್ತಾ ಇದ್ದಾರೆ.
ಆದರೆ ಎಲ್ಲರೂ ಆ ಕೆಲಸ ಮಾಡ್ತಾ ಇಲ್ಲ. ಕೆಲವರು ಚಲಪತಿ ಅನ್ನುವಂಥ ಚಾರ್ಟೆಡ್ ಅಕೌಂಟೆಂಟ್ ಇವರು ಕಾಡದೇವನಹಳ್ಳಿಯಲ್ಲಿ ಹಿರಿಯರಿಂದ ಬಂದಂಥ ಅವರ ಹೊಲವನ್ನ ಡ್ರ್ಯಾಗನ್ ಫ್ರೂಟ್ ಫಾರ್ಮ್ ಆಗಿ ಮಾಡಿದ್ದಾರೆ. ನಮ್ಮ ಕರ್ನಾಟಕವಲ್ಲದೆ ಅನೇಕ ರಾಜ್ಯಗಳಿಗೂ ಕೂಡ ಅವರು ಡ್ರ್ಯಾಗನ್ ಫ್ರೂಟ್ ಅನ್ನ ರವಾನೆ ಮಾಡ್ತಾರೆ. ಇನ್ನೊಬ್ರು ಶರಣ್ಯ ರಾಜೇಂದ್ರನ್, ಹೀಗೆ ಹಲವಾರು ಜನ ಇದ್ದಾರೆ. ಇನ್ನೊಬ್ರು ಡಾಕ್ಟರ್ ಜಿ ಕೆ ಹೆಬ್ಬಾರ್ ಅಂತ 60 ವರ್ಷ ಆದಮೇಲೆ ಫಾರ್ಮಿಂಗ್ ಶುರು ಮಾಡಿದ್ದಾರೆ. ಅಷ್ಟೆಲ್ಲ ಯಾಕೆ, ನಮ್ಮ ಸಮಾಜದ ಮಂಜುಳಾ ಅವರು ಇಲ್ಲೇ ಇದ್ದಾರೆ. ಮಂಜುಳಾ ಅವರು ಹೆಚ್ಚು ಕಮ್ಮಿ 40 ವರ್ಷ ಇಲ್ಲೇ ಸಿಟಿಲೇ ಇದ್ರು. ಇವಾಗ ಒಂದು 2-3 ವರ್ಷಗಳಿಂದ ಹಳ್ಳಿಗೆ ಹೋಗ್ಬಿಟ್ಟು, ಶಿಡ್ಲಘಟ್ಟ ಹತ್ರ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿ ಅವರು ಫಾರ್ಮಿಂಗ್ ಶುರು ಮಾಡಿದ್ದಾರೆ. ಅಂದ್ರೆ ಕೃಷಿ ನೋಡಿದ್ರಲ್ಲ ಮಂಜುಳನ್ನ. ಹೀಗೆ ಇವಾಗ ನಾವೊಂದು ರೂಪಕವನ್ನ ಮಾಡ್ತಾ ಇದ್ದೀವಿ. ಈ ರೂಪಕದಲ್ಲಿ ರಮೇಶ ವಿದೇಶದಲ್ಲಿ ಓದ್ಬಿಟ್ಟು, ಆದ್ರೆ ಒಳ್ಳೆ ಕೆಲಸದಲ್ಲಿ ಇದ್ದಿದ್ದನ್ನು ಬಿಟ್ಟು ಇಲ್ಲಿ ಬಂದು ಹಳ್ಳಿಗೆ ಹೋಗಿ ತನ್ನ ಭೂಮಿಯನ್ನ ಸಾಗುವಳಿ ಮಾಡಿ ಊರನ್ನೇ ಒಂದು ಮಾದರಿ ಊರಾಗಿ ಹಳ್ಳಿಯಾಗಿ ಮಾಡಿದ್ದಾನೆ. ಅಂಥ ಒಂದು ವ್ಯಕ್ತಿಯ ಮತ್ತು ಊರಿನ ಕಥೆಯನ್ನ ನಾವು ಪುಟ್ಟದಾಗಿ ರೂಪಕವಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಪ್ರೋತ್ಸಾಹಿಸ್ಬೇಕಲ್ಲ, ಚಪ್ಪಾಳೆ. ನಮ್ಮ ಕಾರ್ಯಕ್ರಮಕ್ಕೆ, ನಮ್ಮ ಊರ ಹಬ್ಬ, ಈ ನಮ್ಮ ಕಾರ್ಯಕ್ರಮದ ಹೆಸರು ಊರ ಹಬ್ಬ. ಈ ಊರ ಹಬ್ಬದ ನಿರೂಪಣೆಯನ್ನ ಶುರು ಮಾಡ್ತಾರೆ ನಮ್ಮ ಗೌರಕ್ಕನ, ಪಾರ್ವತಕ್ಕನ. ಯಾರು ನೀವು? ಪಾರ್ವತಕ್ಕ ಮತ್ತೆ ಇನ್ನೊಬ್ರು ಗೌರಕ್ಕ, ಇಬ್ರು ನಮ್ಮ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾರೆ. ಜೊತೆಗೆ ಇನ್ನೊಂದು ಏನು ಅಂದ್ರೆ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡ್ತಾರೆ, ನಿಮಗೆಲ್ಲ ಖುಷಿ ಆಗ್ಬೋದು. ಧನ್ಯವಾದಗಳು. ತುಟಿಯು ಹವಳದ ಕುಡಿಯಂಗ ಕೊಡಿ ಹೊಬ್ಬೋ ಬೇಬಿ ನೆಸಳಂಗ, ಅಳುವ ಕಂದನ ತುಟಿಯು ಹವಳದ ಕುಡಿಯಂಗ ಕೊಡಿ ಹೊಬ್ಬೋ ಬೇಬಿ ನೆಸಳಂಗ, ಕೊಡಿ ಹೊಬ್ಬು ಬೇಬಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲಗೋ ಹೊಡೆದಾಂಗ. ಅಕ್ಕ ಅಕ್ಕ ಮನೆಗಿದೀಯಾ? ಓ, ಎಷ್ಟ್ ದಿವಸ ಆಗೋಯ್ತಕ್ಕ ನೀನ್ ನೋಡಿ. ಬಲ ಗ್ರೂಪ್ ಆಗ್ಬಿಟ್ಟೆ ನೋಡು. ಏನೋ ಪದ ಹಾಡ್ದಂಗಿತ್ತು. ಓ ಹಾ, ಮೊಮ್ಮಗನ್ನ. ಓ ಬಲ್ ಚಂದಾಗ ಪದ ಹಾಡ್ತಿದ್ದೆ, ನಾನು ಕೇಳಿಸ್ಕೊಂತ ಇದ್ದೀನಿ. ಬಲ್ ಚಂದಾಗಿತ್ತು ಬಿಡು ಪದ. ಹಂಗೆ ಅಕ್ಕ ಹೆಂಗಿದೀಯಕ್ಕ? ಮಕ್ಳೆಲ್ಲ ಚಂದಾಗವ್ರ? ಎಲ್ಲ ಚಂದಾಗವ್ರೆ. ಅದೇ ನಮ್ ರಮೇಶ ಹೊರದೇಶದಾಗ ಇದ್ದಲ್ಲ, ಹೊರದೇಶದಾಗ ಅಷ್ಟೊಂದ್ ಚಂದಾಗ ದುಡಿತಾ ಇದ್ದೋನು ಇವಾಗ ಏನೋ ಊರಕ್ಕೆ ಬಂದ್ಬಿಟ್ಟವನಂತೆ. ಬಂದು ಏನ್ ಹೋಗೋ ಉದ್ಧಾರ ಮಾಡ್ತಾವನಂತೆ, ಎಲ್ಲಾ ಕೆಲ್ಸ ಮಾಡ್ತಾವನಂತೆ. ಬಲು ಸಂತೋಷ ಆಗೋಯ್ತು ಬಿಡಕ್ಕ ನಂಗ. ಅವ್ನು ಯಾರ ಮಗ ಹೇಳು? ಅದೇ ಅವನು ನನಗೆ ಕಣಕ್ಕ. ಭೂಮಿ ತಾಯಿ ಬಿಟ್ಟಿರಕ್ ಮನ್ಸಾಗ್ದೆ ಅಲ್ಲಿಂದ ಬಂದು ಈ ಹಳ್ಳಿನ ತಿಳಿ ಮಾಡಾಕ್ಬಿಟ್ಟವನೆ. ಓ ಅಯ್ಯೋ, ಈ ನಮ್ಮೂರ್ ಜನನು ಅಷ್ಟೇ ಅಪ್ಪ, ಕುಡ್ತಾ ಪಡ್ತಾ ಏನು ಇಲ್ಲ. ಹೌದೇನಕ್ಕ? ಪಟ್ಟು ದುಡಿತಾರೆ. ನಮ್ಮೂರ್ ಏನ್ ಚಂದಾಗಿ ಇಟ್ಕೊಂಡಾಗ ಅಂತೀಯ? ಯಾವ ಹಳ್ಳಿಲೂ ಇಲ್ಲ ಅಷ್ಟ್ ಚಂದಾಗಿ, ಅಷ್ಟ್ ಅಚ್ಚುಕಟ್ಟಾಗಿ ಇಟ್ಕೊಂಡವ್ರೆ. ಅಲ್ಲ, ಅಷ್ಟ್ ಚಂದಾಗಿ ದುಡಿತಾ ಇದ್ದಿದ್ ಮಗ ಊರಕ್ ಬಂದು ಇಷ್ಟೆಲ್ಲ ಮಾಡ್ತಾವನೆ ಅಂದ್ರೆ ಓ ಚಂದ ಆಯ್ತು ಬಿಡು. ಹೂ ಕಣಕ್ಕ, ಹೆಂಗು ಒಳ್ಳೆ ದಿವ್ಸನೇ ಬಂದಿದೀಯ. ಇವತ್ತು ನಮ್ಮೂರ್ ಹಬ್ಬ ಮಾಡ್ತಾವ್ರೆ. ಅದೇ ಅಕ್ಕ, ನಮಗೂ ಗೊತ್ತಾಯ್ತು. ನಮ್ಮ ಅಣ್ಣಯ್ಯ ಊರಪ್ಪ ಮಾಡ್ತಾ ಇದೀನವ್ವ, ಬಾರವ್ವ ಉಂಡ್ಕೊಂಡು ಹೋಗಿ ಅಂತ ಕರ್ದ. ಹೌದಾ? ಇನ್ನು ಏನೇನೋ ಇಟ್ಕೊಂಡವ್ರೆ. ಕೋಲಾಟ ಅಂತೆ, ಹಾಡಂತೆ, ಡ್ಯಾನ್ಸು, ಕುಣಿತ, ಏನೇನೋ ಇಟ್ಕೊಂಡವ್ರೆ. ಬಾಸಿ ನೋಡ್ಕೊ ಬರೋಣ. ಅಷ್ಟೊತ್ತಿಗೆ ಸೊಸೆ ಅಡಿಗೆ ಮಾಡ್ತಾಳೆ, ಉಣ್ಕೊಂಡು ಹೋಗುವಂತೆ. ಅಯ್ಯೋ, ಅಣ್ಣನ ಮನೆಗೆ ಹೋಗ್ಬೇಡಕ್ಕೋ, ಅಡಿಗೆ ಹೋಗೋಣ. ಓ ಬಾಬಾ. ಓ ಅಲ್ಲಿ ನೋಡಕ್ಕ, ನೀವ್ ಹೇಳ್ದಂಗೆ ಅಲ್ಲಿ ಏನೇನೋ ಕಳಸ ಬೀಳ್ಸ ದೇವ್ರನ್ನೆಲ್ಲ ಎತ್ಕೊಂಡ್ ಬರ್ತಾವ್ರೆ. ಅಯ್ಯೋ, ಆ ಹೆಣ್ಮಕ್ಳು ಎಷ್ಟ್ ಚಂದಾಗವೆ ನೋಡು. ಹೆಣ್ಮಕ್ಳು ನೋಡಕ್ಕೆ ಒಂದ್ ಚಂದಪ್ಪ, ಬಲ್ ಚಂದಾಗವ್ರೆ. ಓ ಅವ್ರ ಬಣ್ಣ ಸೀರೆಗಳು ನೋಡು ಎಷ್ಟ್ ಚಂದಾಗವೆ. ಅಯ್ಯೋ, ಅವ್ರ ಅಡಿಗೆಗಳು ನೋಡು, ಅವ್ರ ಬಣ್ಣ ನೋಡು.
ಚೆಂದಾಗೈತಲ್ಲ ಓ ಚೆಂದಾಗಿತ್ತು ಬಿಡಕ್ಕ. ಚೆನ್ನಾಗೈತಪ್ಪ, ದೇವ್ರು ಎಷ್ಟು ಚೆನ್ನಾಗ್ ಮಾಡವ್ರೆ. ಹೌದಕ್ಕ ಹೌದು. ಇನ್ನು ಏನೇನೋ ಇಟ್ಕೊಂಡಾರೆ ಕಣವ್ವ. ಹೌದೇ? ನೋಡ್ಕೊಂಡೆ ಹೋಗೋಣ ಬಿಡು. ನೋಡ್ಕೊಂಡೆ ಹೋಗೋಣಲ್ವಾ? ಲೇಟ್ ಆದ್ರೆ ಆಯ್ತು. ಆಯ್ತು ಅಷ್ಟೇ. ಸಮಯ ತಾನೇ. ಮತ್ತೆ ಇಂಥವ್ರು ಏನಾದ್ರು ಸಿಗುತ್ತಲ್ಲ. ಇನ್ನು ಯಾರ್ಯಾರೋ ಬರ್ತಾವ್ರಲ್ಲಕ್ಕ. ಇನ್ನು ಯಾರ್ಯಾರು ಕೇಸುಗಳೆಲ್ಲ ಹಾಕೊಂಡ್ ಬರ್ತಾವ್ರೆ. ಇವ್ರಕ್ಕ ಇವ್ರೇನೋ ಬಹಳ ಒಳ್ಳೊಳ್ಳೆ ಕೆಲಸ ಮಾಡವ್ರಂತೆ. ಅದಕ್ಕೆ ಗೌರ್ಮೆಂಟ್ ಅವರು ಇವ್ರಿಗೇನೋ ಭಾರಿ ದೊಡ್ಡ ಬಹುಮಾನ ಕೊಟ್ಟವ್ರಂತೆ. ಅದನ್ನ ನಮ್ಮ ಹಿರಿಕರು ವೇಷ ಹಾಕೊಂಡ್ ಬಂದು ಹೇಳ್ತಾರೆ, ಕೇಳೋಣ ಬಾ ಏನ್ ಹೇಳ್ತಾರೆ ಅಂತ. ಕೇಳ್ಬಿಡಲ್ಲ ಅದೇನ್ ಹೇಳ್ತಾರ. ನನ್ನ ಹೆಸರು ತಿಮ್ಮಕ್ಕ ಅಂತ. ನಿಮ್ಗೆಲ್ಲ ಗೊತ್ತಲ್ಲ, ಸಾಲ್ ಮರ ತಿಮ್ಮಕ್ಕ ಅಂತ ಹೇಳ್ತೀರಲ್ಲ, ಅದೇ ತಿಮ್ಮಕ್ಕ ಪ್ರೀತಿಯಿಂದ ಕರಿತೀರಲ್ಲ ನಾನು ತಿಮ್ಮಕ್ಕ ಅಂತ. ಅಯ್ಯೋ ನಂದು ಒಂದು ದೊಡ್ಡ ಕತೆ ಕಣವ. ಅಲ್ಲ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗೋಯ್ತು, ಮಕ್ಕಳು ಮರಿ ಇಲ್ಲ, 4 ಅಕ್ಷರನೂ ಇಲ್ಲ ಕಣವ ನನಗೆ. ಏನ್ ಮಾಡಿ ಮದುವೆ ಮಾಡ್ರು, ಗಂಡನಿಂದ ಹೋದೆ. ಆಮೇಲೆ ಗಂಡನ ತೋಟದ ಕೆಲಸ ಮಾಲಿ ಕೆಲಸ ಮಾಡ್ತಾ ಇದ್ರು. ನಾನು ಸಸಿ ನೆಡೋದು ಗಿಡ ಮರದು ಅವ್ರ ಜೊತೆ ನೋಡ್ಕೊಂಡ್ರೆ. ಹೀಗೆ ನಾನು ಬೀದಿ ಬದಿಲಿ ಸಾಲಾಗಿ ಸಾಲ್ ಮರಗಳು ನೆಟ್ಟೋದು ಕಲ್ತ್ಕೊಂಡೆ. ಹಾಗೆ 1000 ಮರಗಳು ನೆಟ್ಟೆ ಕಣವ ನಾನು. ಅಲ್ಲ, ಇದೆಲ್ಲ ನೆಟ್ಟೋದು ನೋಡಿ ನನ್ನ ಮಕ್ಕಳಿಗೆಲ್ಲ ಹೆಂಗು ನನಗೆ ಮಕ್ಕಳಂಗೆ ಸಾಕ್ತೆ ಸಾಲ್ ಮರಗಳನ್ನ. ಆ ತರ ಸಾಲ್ ಮರಗಳು ನೆಟ್ಟಿದ್ದು ಸರ್ಕಾರದವ್ರು ನೋಡಿ 1000 ಮರಗಳ ಮೇಲೆ ನೆಟ್ಬಿಟ್ನಲ್ಲ. ಸರ್ಕಾರದವ್ರು ನೋಡಿ ಅದೇನೋ ಅವಾರ್ಡ್ ಅಂತಲ್ಲ, ಪದ್ಮಶ್ರೀ ಅಂತ ಅವಾರ್ಡ್ ಕೊಟ್ಟು ನನ್ ತುಂಬಾ ಗೌರವಿಸಿದ್ರವ್ವ. ಅಲ್ಲ, ಆ ತರ ಗೌರವಿಸಿದ ಮೇಲೆ ಮನೇನೂ ಪುಟ್ಟದಾಗ ಕಟ್ಕೊಟ್ಟವ್ರೆ. ಆ ಮನೇಲೇ ವಾಸವಾಗಿದ್ದೀರಕ್ಕ. ಏನೋ ನಡೀತಿದೆ. ಹೋಗ್ತಿದ್ರವ್ವ, ನನ್ನ ಮಾಡಿದ ಮನೆಗೆ ನೀರ್ ಹಾಕ್ಬೇಕು, ಹಾಕಿದ್ದೀನಿ, ಹೋಗ್ತೀನಮ್ಮ. ಹಂಗೆ ಮತ್ತೆ ಮನೇಲು ಅಂಗಡಿದಾಗೆ ಜಾಗ ಇದ್ರೆ ನಾನು ಗಿಡ ಸಸಿ ನಟ್ಟು ಚೆನ್ನಾಗಿ ಗಾಳಿ ಕುಡಿ, ದೇಹಕ್ಕೆ ಒಳ್ಳೇದು. ಗೊತ್ತಿಲ್ಲವಾ? ನನಗೆ ಪದ್ಮಶ್ರೀ ಬಂದಿದ್ದು 2019ರಲ್ಲಿ. ಗೊತ್ತಾ? ಬರ್ತೀನಿ, ಮತ್ತೋಗಿದೆ. ಎಲ್ರಿಗೂ ನಮಸ್ಕಾರ ಕಣ್ರವ್ವ. ನನ್ನ ಹೆಸರು ನರಸಮ್ಮ ಅಂತ. ಹೆಚ್ಚು ಜನ ನನ್ನ ಹೆಸರನ್ನು ಕೇಳಿಲ್ಲ ಕಣ್ರವ್ವ. ಸಾವಿರಾರು ಮಕ್ಕಳ ತಾಯಿ, ಪ್ರಸೂತಿ ತಜ್ಞೆ ನರಸಮ್ಮ ಅಂತ ಕರೀತಾರೆ ನನ್ನ. ನಾನು ಹುಟ್ಟಿದ್ದು ತುಮಕೂರಿನ ಒಂದು ಹಳ್ಳಿಯಲ್ಲಿ. ಶಾಲೆಯಲ್ಲಿ ಕಲ್ತಿದ್ದೇನೂ ಇಲ್ಲ ನಾನು. ಆದರೆ ನನ್ನ ಅಜ್ಜಿಯಿಂದ ಭಾಳ ಕಲ್ತಿದ್ದೀನಿ ನಾನು. ನನ್ನ ಅಜ್ಜಿ ಪ್ರಸೂತಿ ತಜ್ಞೆ. ವೈದ್ಯರು, ಆಸ್ಪತ್ರೆ ಇಲ್ಲದ ಕುಗ್ರಾಮಗಳಿಗೆ ಹೋಗಿ ಬಡ ಹೆಂಗಸರಿಗೆ ಹೆರಿಗೆ ಮಾಡಿ ಭಾಳ ಸಹಾಯ ಮಾಡಿದ್ದಾಳೆ ಕಣ್ರವ್ವ ನನ್ನ ಅಜ್ಜಿ. ಮುಂದೆ ನಾನು ಕೂಡ ಇದೇ ವೃತ್ತಿಯಲ್ಲಿ ಮುಂದುವರಿಸಿ ತಾಯಂದ್ರ ಕಣ್ಣಲ್ಲಿ ಬೆಳಕನ್ನು ತಂದಿದ್ದೀನಿ. ಸಾವಿರಾರು ಹೆರಿಗೆಗಳು ಕೂಡ ನಾನು ಮಾಡಿಸಿದ್ದೀನಿ. ಇದನ್ನು ಮೆಚ್ಚಿ ಜನರು ನನಗೆ ಭಾಳ ಪ್ರೀತಿ ಮತ್ತು ಗೌರವದಿಂದ ಪುರಸ್ಕಾರಗಳು ಕೊಟ್ಟಿದ್ದಾರೆ ಕಣ್ರವ್ವ. ಅದೇನೋ ಪದ್ಮಶ್ರೀ ಪ್ರಶಸ್ತಿ, ಅದೇನೋ ಪದ್ಮಶ್ರೀ ಪ್ರಶಸ್ತಿ ಅತೀ ದೊಡ್ಡದು ಅಂತೆ. 2018ರಲ್ಲಿ ನನಗೆ ಈ ಪ್ರಶಸ್ತಿ ಬಂದಿದೆ ಕಣ್ರಮ್ಮ. ಅದಲ್ಲದೆ ಅದಲ್ಲದೆ ರಾಜ್ಯದಲ್ಲಿ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಕಣ್ರಮ್ಮ ನನಗೆ. ಅಯ್ಯೋ, ಅದೆಲ್ಲ ಇರ್ಲಿ ಬಿಡಿ, ಬರ್ಲಾ ನಾನು. ಎಲ್ರಿಗೂ ನಮಸ್ಕಾರ ಕಣ್ರಮ್ಮ. ನಮಸ್ಕಾರ. ನನ್ನ ಹೆಸರು ತುಳಸಿಗೌಡ ಅಂತ. ನನ್ನ ಹೆಸರು. ನಾನು 1942ರಲ್ಲಿ ಹುಟ್ಟಿದ್ದು. ಎಲ್ಲಿ ಒಂದು ಚಿಕ್ಕ ಗ್ರಾಮದಲ್ಲಿ, ಅದರಲ್ಲಿ ಹಾಗಕ್ಕಿ ಜನಾಂಗ ಅಂತಾರಲ್ಲ, ಆ ಜನಾಂಗದಲ್ಲಿ ನಾನು ಹುಟ್ಟಿದ್ದು. ಇರೋದು ಕಾಡು. ಬೇಡ, ಕಾಡಿನಲ್ಲೇ ನಾವೆಲ್ಲ ಇರೋದು. ಒಡನಾಟ,
ಪ್ರೀತಿ ವಿಶ್ವಾಸ ಎಲ್ಲನೂ ಕಾಡಿನಲ್ಲೇ ನಡೀತಾ ಇರುತ್ತೆ. ಆದರೆ ಅದೇ ಕಾಡಿನಲ್ಲಿ ಸದಾ ನಾವಿರೋದ್ರಿಂದ ಆ ಕಾಡಿನ ಸಸ್ಯಗಳನ್ನು, ಅಪಾರ ಸಸ್ಯ ಮರಗಿಡಗಳ ಅಪಾರವಾದ ಸಸ್ಯಗಳನ್ನು ಕಂಡು ಆ ಸಸ್ಯಗಳಿಂದ ಔಷಧಿಗಳನ್ನು ತಯಾರು ಮಾಡಿ ಎಲ್ರಿಗೂ ಕೊಟ್ಟಿದ್ದೆ. ನಮಗೆ ಮರಗಿಡಗಳು ಅಂದರೆ ಬಹಳ ಪ್ರೀತಿ ಮತ್ತು ಅಷ್ಟೇ ಜ್ಞಾನನೂ ಸಹ ಅದನ್ನು ನಾನು ಹೊಂದಿದ್ದೆ. ಒಂದಲ್ಲ ಎರಡಲ್ಲ 30,000 ಗಿಡಗಳನ್ನು ನೆಟ್ಟು ಇಷ್ಟು ಕಾಲವಾಗಿ ಬೆಳೆಯುವಂತೆ ಮಾಡಿದ್ದೀನಿ. ಇವಾಗ ನಾನು ಒಂದಲ್ಲ ಎರಡಲ್ಲ ಅಷ್ಟೊಂದು ಮರಗಳನ್ನು ಸಸ್ಯಗಳನ್ನು ನೆಟ್ಟಿದ್ದೀನಿ. ಅಷ್ಟೇ ಅಲ್ಲ, ಅಲ್ಲಿನ ಮಕ್ಕಳಿಗೂ ಸಹ ನಾನು ಅದರ ಪಾಲನೆ ಪೋಷಣೆ ಹೇಗೆ ಮಾಡಬೇಕು, ಸಸ್ಯಗಳನ್ನು ನೆಟ್ಟು ಅಂತ ದೀರ್ಘವಾಗಿ ಹೇಳ್ಕೊಟ್ಟಿದ್ದೀನಿ. ಹೀಗೆ ಅನೇಕ ಗಿಡಗಳು ಮರಗಳು ಅವುಗಳ ಪರಿಚಯ ಇವತ್ತಿಗೂ ಇದೆ. ಅದು ಅಲ್ಲದೆ ಎಲ್ಲರೂ ನನ್ನನ್ನು ಏನಂತಾರೆ, ವಿಶ್ವಕೋಶ ಅಂತಾರೆ. ಕಾಡಿನಲ್ಲಿರೋ ಈ ಮರ ಗಿಡಗಳೆಲ್ಲ ನನಗೆ ಗೊತ್ತಾಗಿರೋದ್ರಿಂದ ಅದನ್ನು ಉಪಯೋಗ ಪಡೀತಾ ಇರೋದ್ರಿಂದ ನನಗೆ ವಿಶ್ವಕೋಶ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ಅದಕ್ಕೂ ಹೆಚ್ಚಾಗಿ 300 ಹೊಸ ಸಸ್ಯಗಳನ್ನು ನೆಲೆಸ್ತಾ ಇದ್ದೀನಿ ಇವಾಗ. ಅದಾದ ನಂತರ ಮಹಿಳಾ ಹೋರಾಟಕ್ಕಾಗಿ, ಮಹಿಳೆಯರ ಹಕ್ಕು ಬಾಧ್ಯತೆಗಾಗಿ ಬಹಳವಾಗಿ ಶ್ರಮಿಸಿದ್ದೀನಿ ನಾನು. ಆದರೂ ನನ್ನ ಹಳ್ಳಿನಲ್ಲಿ ಬೇಕಾದಷ್ಟು ಸೌಲಭ್ಯಗಳನ್ನು ಹೆಂಗಸರಿಗೆ ಮಾಡಿಕೊಟ್ಟಿದ್ದೀನಿ. ಆದರೆ ಅನೇಕ ಸಂಘ ಸಂಸ್ಥೆಗಳು ಮಾಡಿದ ಕೆಲಸನ ಮೆಚ್ಚಿ ನನಗೆ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗೌರವ ಸರ್ಕಾರದವರು ಸಹ ನನಗೆ ಇದನ್ನು ಪದ್ಮಶ್ರೀ ಪದವಿಯನ್ನು ಕೊಟ್ಟಿದ್ದಾರೆ. ನೋಡಿಮ್ಮ, ನೀವೆಲ್ಲ ಇವತ್ತು ಬಂದಿದ್ದೀಗ, ನನ್ನ ವಿಷಯ ನಿಮಗೆ ಗೊತ್ತಿದ್ದೆ ಇಲ್ಲ, ಅದಕ್ಕೆ ನಾನು ಅಲ್ಲಿಂದ ಬಂದು ನನ್ನ ಉಡುಗೆ ತೊಡುಗೆಗಳನ್ನೆಲ್ಲ ನೀವು ತೋರಿಸಿ ನಾವು ಕಾಡಿನಲ್ಲಿ ಹೇಗಿರ್ತೀವಿ ಅನ್ನೋದನ್ನು ನೀವು ತಿಳಿಸಿ ಹೋಗೋಣ ಅಂತ ಬಂದಿದ್ದೀನಿ. ಅನಂತರ ಎಲ್ಲರಿಗೂ ನಮಸ್ಕಾರ. ಅಯ್ಯೋ ಗಂಧ, ಏನಾಯ್ತು ಗಂಧ ನಿಂಗೆ? ಏನಾಯ್ತಮ್ಮ? ಅಯ್ಯೋ ಇಲ್ಲ, ಮೈಯೆಲ್ಲ ಸುಟ್ಟೋಗ್ತೀರ. ಯಾರಾದ್ರೂ ಕಾಪಾಡಪ್ಪ, ಯಾರಾದ್ರೂ ಕಾಪಾಡಿ, ಬನ್ನಿ, ಯಾರಾದ್ರೂ ಕಾಪಾಡಿ. ಇವಾಗ ನಡೆದಿದ್ದ ದುರಂತದ ಕತೆ ಕೇಳಿದ್ರಲ್ಲ, ಆ ಚಿಕ್ಕ ಹುಡುಗಿ ಪ್ರೇಮ ಯಾರಂತ ಗೊತ್ತಾಯ್ತಾ? ಅವಳೇ ನಾನು. ಅದು ಪ್ರೇಮ ನಾನೇ ಡಾಕ್ಟರ್ ಪ್ರೇಮ ಧನ್ರಾಜ್. ಡಾಕ್ಟರ್ ಪ್ರೇಮ ಧನ್ರಾಜ್. ನನ್ನ ಈ ಮುಖಕ್ಕೆ 25 ಸಲ ಸರ್ಜರಿ ಆಗಿದೆ. ನಾನು ಒಂದು ಚಿಕ್ಕವಳಿರುವಾಗ ನಡೆದ ಘಟನೆಯಿಂದ ಎದೆಗುಂದಲಿಲ್ಲ. ನನ್ನ ತಾಯಿಯ ಪ್ರೋತ್ಸಾಹದಿಂದ ನಾನು BSc, MBBS, MD ಮತ್ತು ಹಲವಾರು ಪದವಿಗಳನ್ನು ಮಾಡಿ ನಾನು ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸುಟ್ಟು ಗಾಯಗೊಂಡು ವಿರೂಪರಾದವರಿಗೆ ಮರುಜೀವನ ನೀಡುವಂತೆ ಮಾಡಿದ್ದೇನೆ. ಈ ಕೆಲಸವನ್ನು ಮೆಚ್ಚಿ ನನಗೆ 2024ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಾರೆ. ನನಗೀಗ 72 ವರ್ಷ. ನಾನು ನನ್ನದೇ ಆದ ಒಂದು ಖಾಸಗಿ ಸಂಸ್ಥೆಯನ್ನು ಸ್ಥಾಪಿಸಿ ಅದರಲ್ಲಿ ಸುಟ್ಟು ಗಾಯಗೊಂಡು ವಿರೂಪರಾದವರಿಗೆ ಮರುಜೀವನ ಕಲ್ಪಿಸುವಂತೆ ಮಾಡುತ್ತಿದ್ದೇನೆ. ನೆನಪಿರಲಿ, ನನ್ನ ಈ ಒಂದು ಸಂಸ್ಥೆಯ ಹೆಸರು ಅಗ್ನಿ ರಕ್ಷಾ ಅಂತ. ನೆನಪಿರಲಿ, ನಾನು ಸುಟ್ಟು ಗಾಯಗೊಂಡು ವಿರೂಪರಾದವರಿಗೆ ಮರುಜೀವನ ಕಲ್ಪಿಸುವ ಸಂಸ್ಥೆ. ಬರ್ತೇನೆ, ನಮಸ್ಕಾರ. ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಂದು ಫೋನ್ ನಂಬರು ಬರ್ಕೊಳ್ಳಿ, 9886066390. ನಮಸ್ಕಾರ. 9886066360. ಬರ್ತೇನೆ. ನೋಡ್ತೇನಕ್ಕ, ಎಷ್ಟು ಚೆನ್ನಾಗಿ ಹೇಳಿದ್ರು. ಗೊತ್ತಾಯ್ತು? ಬೋಸ್ ಅಂತ ಹೇಳಿದ್ರು ಬಿಡು. ನಂಗಂತೂ ಈ ವಿಷಯನೇ ಗೊತ್ತಿರಲಿಲ್ಲ. ಎಲ್ಲ ತಿಳ್ಕೊಂಡಂಗಾಯ್ತು. ಅದಲ್ದಿರ ಇಲ್ಲಿ ಕುತ್ಕೊಂಡಿರೋರೆಲ್ಲ ತಿಳ್ಕೊಂಡವ್ರು ಎಲ್ಲ ವಿಷಯ.
ಹೌದು ಕಣಕ್ಕ, ಅಷ್ಟೇ ಅಲ್ಲ ಕಣಕೋ, ಇನ್ನ ಕೋಲಾಟ ಎಲ್ಲ ಐತೆ. ಅಯ್ಯೋ ಇವಾಗ ಎಲ್ಲೋ ಬಿಟ್ಲಿಳು ಇಲ್ಲೋ.
ಜನರೊಳಗೆ ಅಯ್ಯೋ ಎಲ್ಲೋದ್ರೂ ಕಾಣೆ ಗೊತ್ತೇ ಆಗಲಿಲ್ಲ ನನಗೆ. ಎಲ್ಲಿದ್ರವ್ವ? ಅಕ್ಕ ಚಪ್ಪಾಳೆ ಕೊಡ್ತಾಳೆ ಚೆನ್ನಾಗಿ. ಯಾರು ಹೋಗ್ಬೇಡಿ, ನಮ್ ರಮೇಶಪ್ಪ ಬರ್ತಾನೆ ಈಗ ನಿಮ್ಗೆಲ್ಲ ಧನ್ಯವಾದ ಹೇಳಕ್ಕೆ. ಅಕ್ಕೋ ನೀವ್ ರಮೇಶಪ್ಪ ಈಗ ಬರಲ್ವಂತೆ ಕಣಕ್ಕ. ಆ ಮೂಲೆ ಮನೆ ಮುತ್ತಜ್ಜ ಇದ್ದಾನಲ್ಲ, ಅವನಿಗೆಲ್ಲೋ ಸಡಿ ಬಂದ್ಬಿಟ್ಟು ಗಡಗಡ ನಡುತ್ತಿದ್ದಂತೆ, ಕಣ್ಣು ಮೇಲೆ ಕೆಳಗೆ ಮಾಡ್ಬಿಟ್ಟಂತೆ. ಅದಕ್ಕೆ ರಮೇಶಪ್ಪ ಆಸ್ಪತ್ರೆ ಕರ್ಕೊಂಡೋಗವನೆ. ಆಮೇಲೆ ಹಂಗೆ ಯಾರು ಹೋಗ್ಬಾರ್ದು, ಎಲ್ರಿಗೂ ಧನ್ಯವಾದ ಹೇಳಬೇಕು. ನನ್ನ ಕಡೆಯಿಂದ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳಬೇಕು ಅಂತ ಹೇಳಿ ಹೋಗವನೆ ಕಣಕ್ಕ. ಹಾಗಂತ ಮೆಸೇಜ್ ಮಾಡವನೆ. ನೀನೇ ಹೇಳ್ಬಿಡು ಹಂಗಾರೆ. ಎಲ್ರಿಗೂ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹಕ್ಕೆ. ಮತ್ತೊಮ್ಮೆ ಜೋರಾಗಿ ಒಂದ್ಸಲ ಚಪ್ಪಾಳೆ. ತುಂಬಾ ಸುಂದರವಾಗಿ ಗ್ರಾಮೀಣ ಭಾಷೆಯ ಸೊಗಡಿನೊಂದಿಗೆ ಪೂರ ಹಬ್ಬದಲ್ಲಿ ಸಾಲುಮರದ ತಿಮ್ಮಕ್ಕ, ಪ್ರಸೂತಿ ತಜ್ಞೆ ನರಸಮ್ಮ, ಸಸ್ಯಕೋಶ ತುಳಸಿಗೌಡ, ಡಾಕ್ಟರ್ ಪ್ರೇಮ ಪದ್ಮಶ್ರೀ ಪುರಸ್ಕೃತರನ್ನು ವೇದಿಕೆಗೆ ಕರೆತಂದು ನಮಗೆಲ್ಲ ಪರಿಚಯಿಸಿ ಕೃಷ್ಣನ ಹಾಡಿಗೆ ಕೋಲಾಟ ಮಾಡಿ ರಂಜಿಸಿದ ಲಕ್ಷ್ಮೀಮೂರ್ತಿ, ಮಂಜುಳಾ ಗೋಪಾಲ್, ಶುಭವತಿ, ಜ್ಯೋತ್ಸ್ನಾ, ವಿಮಲ, ಗಾಯತ್ರಿ ಆರ್, ಗಾಯತ್ರಿ ಜಿ, ಪ್ರೇಮಗೌಡ, ಗಿರಿಜಾ, ಸುಕನ್ಯಾ ಕಾರನ್, ಕಲಾವತಿ, ನಾಗರತ್ನ, ನಿಮಗೆಲ್ಲ ಧನ್ಯವಾದಗಳು. ಭಾರತಿ, ರೇಖಾ, ಶಾಂತ, ಶಶಿ. Shambho, Shiva Mahadeva, Hara Hara
ಮೀಡಿಯಾ ಗ್ರೂಪ್ಗೆ. ನಮ್ಮ ಗ್ರಾಮೀಣ ಭಾಗದ ಯುವತಿ ಬಳೆಗಾರನಿಗೆ ಹೇಳುತ್ತಿದ್ದಾಳೆ, ನನ್ನ ತವರೂರಿಗೆ ಹೋಗಿ ಬಾ ಎಂದು ದಾರಿಯನ್ನು ತೋರುತ್ತಿದ್ದಾಳೆ. ಪ್ರಸ್ತುತಪಡಿಸುವವರು ವಿಜಯ ವೀರಣ್ಣಗೌಡ, ಗಿರಿಜಾ, ಸುಶೀಲಾ, ಭಾಗ್ಯ, ರಾಜೇಶ್ವರಿ ಹಾಗೂ ಶಾಂತಾ ಜಗದೀಶ್. Thank you.
ದಯವಿಟ್ಟು ಚಪ್ಪಾಳೆ ಬರಲಿ. ಎಷ್ಟು ಸುಂದರವಾಗಿ ನಮ್ಮ ಜಾನಪದ ಗೀತೆಯನ್ನು ಒಂದು ಹಳ್ಳಿಯ ವಾತಾವರಣವನ್ನೇ ಸೃಷ್ಟಿ ಮಾಡಿದಂಥ ವಿಜಯ ವೀರಣ್ಣಗೌಡ ಗ್ರೂಪ್ಗೆ ಧನ್ಯವಾದಗಳು. ಇವರಿಗೆ ನಮ್ಮ ಸಂಘದ ವತಿಯಿಂದ ಕಿರುಕಾಣಿಕೆ. ಎಲ್ಲ ಮುಂದೆ ನೋಡಿ, ಒಂದು ಸ್ವಲ್ಪ ಮುಂದೆ ನೋಡಿ. ಒಂದು ಸೆಕೆಂಡ್. ಓಕೆ.
ಬೆಂಗಾಲಿ ನೃತ್ಯವನ್ನು ತುಂಬ ಸುಂದರವಾಗಿ ಮೂಡಿ ಬಂತು. ನೋಡಿ ನೋಡಿ ಚಪ್ಪಾಳೆ ಬರಲಿ. ಇದ್ರ ಹಿಂದೆ ಎಷ್ಟು ಶ್ರಮ ಇದೆ, ಅವರೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ಬೆಂಗಾಲಿ ನೃತ್ಯಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ಶ್ರೀಮತಿ ಸುಜಾತಾ ನಾರಾಯಣ ಸ್ವಾಮಿ, ಗಾಯತ್ರಿ ಸದಾಶಿವ್, ಗೌರಿ ಸುರೇಶ್ ಕುಮಾರ್, ಶೋಭಾ ಮಲ್ಲಿಕಾರ್ಜುನ್, ಸುಮಾ ರವಿ ಹಾಗೂ ವಿಜಯಲಕ್ಷ್ಮಿ. ಎಲ್ಲೆಲ್ಲೂ ಸುಗ್ಗಿಯ ಸಮಯ. ಸುಗ್ಗಿಯ ಸಂತಸವನ್ನು ಜಾನಪದ ನೃತ್ಯದೊಂದಿಗೆ ನಮಗೆಲ್ಲ ನೀಡಲು ಬರುತ್ತಿದ್ದಾರೆ ಗೀತಾ ಚರಣ್, ವನಮಾಲಾ ಭಟ್, ಸರಸ್ವತಿ, ಸುಜಾತಾ ಸತ್ಯ, ವಿಜಯಲಕ್ಷ್ಮಿ ಶ್ರೀನಿವಾಸನ್. ನಮ್ಮ ಬಾಳಿನಲ್ಲಿ ಭಾಗ ತಂದಿತೋ.
ತಂದಿತೋ ಸುಗ್ಗಿಕಾಲ ಹಿಂಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಸುಗ್ಗಿಕಾಲ ಹಿಂಗೆ ಬಂದಿತೋ ನಮ್ಮ ಹಾಡಿನಲ್ಲಿ ಭಾಗ್ಯ ತಂದಿತೋ ತಾಯಿ ಚಾಮುಂಡಿಯನ್ನು ಒಲಿಸಿಕೊಳ್ಳಲು ಬರುತ್ತಿದ್ದಾರೆ ರಾಧಾಮಣಿ, ತಾಯಿ ಮುದ್ದಮ್ಮ, ಮಂಜುಳಾ, ಗೀತಾಗೌಡ, ಕಲಾವತಿ, ಕಾಂಚನ. ನಮ್ಮ ಸಮಾಜದ ಸಂಸ್ಥಾಪಕರಲ್ಲಿ ಒಬ್ಬರಾದ ಪದ್ಮಿನಿ ಗೌಡ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ಮುಂದಿನ ತಿಂಗಳು ನಮ್ಮದು ಆ್ಯನ್ಯುಯಲ್ ಡೇ ಫಂಕ್ಷನ್ದು ನಾವು ಊಟ ಮಾಡ್ತೀವಲ್ವಾ ಆನಂದನಗರ ಮಹಿಳಾ ಸಮಾಜ, ಅದನ್ನು ಅವರು ದಾನಿಗಳಾಗಿದ್ದಾರೆ. ಊಟ ಅವರೇ ಕೊಡಿಸ್ತಾ ಇದ್ದಾರೆ ಮುಂದಿನ ತಿಂಗಳು. ಸೊ ಯಾರು ಮಿಸ್ ಮಾಡಬೇಡಿ. ಆಮೇಲೆ ಗ್ರೂಪ್ ಫೋಟೋ ಇರುತ್ತೆ, ನಾನು ಕಲರ್ ಕೋಡ್ ಹಾಕ್ತೀನಿ. ಎಲ್ಲರೂ 12:30ಗೆ ಕರೆಕ್ಟಾಗಿ ಬಂದ್ಬಿಡ್ಬೇಕು, ಇಲ್ಲ ಅಂದರೆ ನೀವು ಗ್ರೂಪ್ ಫೋಟೋದಲ್ಲಿ ಮಿಸ್ ಆಗ್ತೀರಾ. ನಡೆಸಿಕೊಂಡಿರೋ ಅನೇಕ ಪದಾಧಿಕಾರಿಗಳು ಅವರು ನಿಸ್ವಾರ್ಥ ಸೇವೆಯಿಂದ ಇಷ್ಟು ಚೆನ್ನಾಗಿ ನೆಡ್ಕೊಂಡ್ ಬಂದಿದೆ. ಅದಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತೆ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತೆ. ಬೆಟ್ಟದ ಬೆಳಗಿ ನೀನು ಬಾರೆ, ಬೆಟ್ಟದ ಬೆಳಗಿ ನೀನು ಬಾರೆ. ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆಯಾ ಉಳ್ಳೋಳು ನೀನೆ ಚಾಮುಂಡಿ, ಆಯಾ ಉಳ್ಳೋಳು ನೀನೆ ಚಾಮುಂಡಿ. ಆಯಾ ಉಳ್ಳೋಳು ನೀನು ಚಾಮುಂಡಿ, ಛಾಯಾ ಉಳ್ಳೋಳು ನೀನು ಚಾಮುಂಡಿ. ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ, ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ. ದಯಮಾಡಿ ಒಲಿದು ನೀನು ಬಾರೆ, ದಯಮಾಡಿ ಒಲಿದು ನೀನು ಬಾರೆ. ನಾನಿ ತಾನೋ ತಂದನಾನೋ, ತಂದಾನಿ ತಾನೋ ತಂದನಾನೋ, ತಂದ
ತಂದಾನೆ ತಾನೋ ತಂದ ನಾನು ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕಯ್ಯ ಗೊಂಬೆ ಬಾರೆ ಚಾಮುಂಡಿ ಅಕ್ಕಯ್ಯ ಅಕ್ಕ ಬಾರೆ ಚಾಮುಂಡಿ ಅಕ್ಕಯ್ಯ ಗೊಂಬೆ ಬಾರೆ ಚಾಮುಂಡಿ ಅಕ್ಕ ಹಿರಿದೇವತೆ ಪ್ರಿಯ ಪಟ್ಟಣದವಳೆ ಅಕ್ಕ ಹಿರಿದೇವತೆ ಪ್ರಿಯ ಪಟ್ಟಣದವಳೆ ಚಿಕ್ಕ ತಂಗಮ್ಮ ನೀನು ಬಾರೆ ಚಿಕ್ಕ ತಂಗಮ್ಮ ನೀನು ಬಾರೆ ತಲೆ ಒಯ್ದು ಬಾರಮ್ಮಯ್ಯ ಒಯ್ದು ಬಾರೆ ಬೆಟ್ಟದ ಚಾಮುಂಡಿ ಒಯ್ದು ಬಾರೆ ಕರ ಮುಗಿದು ಶರಣೆಂಬೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ ಕರ ಮುಗಿದು ಶರಣೆಂಬೆವು ಚಾಮುಂಡಿ ವರಗಳನ್ನು ಪಾಲಿಸಮ್ಮ ಚಾಮುಂಡಿ ಅಮ್ಮ ಮೈಸೂರು ಅರಸರ ಮನೆದೇವಿ ಚಾಮುಂಡಿ ಮೈಸೂರು ಅರಸರ ಮನೆದೇವಿ ಚಾಮುಂಡಿ ಜಯಿಸುವರ ಪಾಲಿಸಮ್ಮ ಚಾಮುಂಡಿ ಜಯಿಸುವರ ಪಾಲಿಸಮ್ಮ ಚಾಮುಂಡಿ ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಹೊಯ್ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ ಧನ್ಯವಾದಗಳು. ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯದ ಹಂತಕ್ಕೆ ಬಂದಿದೆ. ಈಗ ಉತ್ತರಾಖಂಡ್ ಶೈಲಿಯ ನೃತ್ಯವನ್ನು ಉಣಬಡಿಸಲು ಬರುತ್ತಿದ್ದಾರೆ ಸುಮನ, ಊರ್ಮಿಳಾ ವಿನಯ್, ಸಪ್ನಾಜಿ, ಸುನೀತಾ, ಲತಾ ಹಾಗೂ ಶೈಲಾ. सरसराती हवा ठंडो पानी पक गए बेड़ू का फल की पानी देवताओं का निवास है उत्तराखंड प्यार सत्कार और संस्कार है उत्तराखंड ढोल दमों की थाप मसक बीन की छाप है उत्तराखंड होली न्योली नाख की नथुली रंगीली बिछौड़ी उत्तराखंड पहचावी क्षमा छम उड़का घमा तम ऐसा हमारा उत्तराखंड ऐसा हमारा उत्तराखंड Shona pato kumena, shora se ki bali.
plaisir d'entendre ça. ಪ್ರತಿ ವರ್ಷ ಮುಂದೆ ಬಂದು ನಿಮ್ಮ ಕಲೆಗಳನ್ನು ತೋರಿಸಿ ಎಷ್ಟು ಚೆನ್ನಾಗಿದೆ ನೋಡಿ. ಪ್ರಿಯಾ ಅವರು ಒಂದೊಂದು ಡ್ಯಾನ್ಸ್ ಕಲಿಸೋದೇ ಕಷ್ಟ, 3 ಡ್ಯಾನ್ಸ್ ಕಲಿಸಿದ್ದಾರೆ, 3 ಗ್ರೂಪಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರಿಗೆ ನಾವು ಒಂದು ಸಣ್ಣ ಹೂಗುಚ್ಛ ಕೊಟ್ಟು ಅಭಿನಂದಿಸ್ತೇವೆ. ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲರನ್ನು ಒಟ್ಟುಗೂಡಿಸಿ ಅವರು ಸಹ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅವರಿಗೂ ಸಹ ಒಂದು ಸಣ್ಣ ಹೂಗುಚ್ಛ ಕೊಟ್ಟು ಅಪ್ರಿಷಿಯೇಟ್. ಬಿಡುವಿರಲ್ಲ, ರಾತ್ರಿ 7 ಗಂಟೆ ಆಗಲಿ 8 ಗಂಟೆ ಆಗಲಿ ಎಲ್ಲರನ್ನೂ ಕೂಡಿಸ್ಕೊಂಡು ಟ್ರೈನಿಂಗ್ ಕೊಟ್ಟಿದ್ದಾಳೆ ನಮ್ಮ ಸುಮನ. ಇವತ್ತು ಸಹ ಬೆಳಿಗ್ಗೆ 6 ಗಂಟೆಗೆ ಎಲ್ಲರನ್ನೂ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ. ಅವಳಿಗೂ ಸಹ ನಾವು ಒಂದು ಸಣ್ಣ ಅಪ್ರಿಷಿಯೇಷನ್. ಮಧ್ಯಾಹ್ನ 3:30 ನಮ್ಮ ಸಭಾ ಕಾರ್ಯಕ್ರಮವನ್ನು ಮತ್ತು ಈ ನಮ್ಮ ಮನೋರಂಜನಾ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ನಮ್ಮ ಮಮತಾ ಸ್ವಾಮಿಗೆ ಒಂದು ಸಣ್ಣ ಅಪ್ರಿಷಿಯೇಷನ್. ರಾಧಾಮಣಿಯವರು ಬನ್ನಿ. ಅವರು ಸಹ ಎಲ್ಲರನ್ನು ಸ್ವಲ್ಪ ಬಿಡುವಿಲ್ಲದ ಕಾರ್ಯಕ್ರಮ ಇತ್ತು, ಆದರೂ ಸಹ ಎಲ್ಲರನ್ನೂ ಸೇರಿಸಿ ಒಂದು ಹಾಡಿನ ತರಬೇತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ಒಂದು ಸಣ್ಣ ಹೂಗುಚ್ಛ ಕೊಟ್ಟು ಎಲ್ಲರೂ ಪ್ರಸಾದ ತಗೊಂಡೋಗಿ ದರ್ಶನ್ ಕೊಡಪ್ಪ. ಈ ಕಾರ್ಯಕ್ರಮ ನಡೆಸಲು ಸ್ಥಳಾವಕಾಶ ನೀಡಿರುವ ನಮ್ಮ ವಂದನೆಗಳು.